ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬವು 5 ದಿನಗಳ ಹಬ್ಬದ ಆಚರಣೆ ದಿನ. ಮೊದಲನೆಯ ದಿನ ನೀರು ತುಂಬುವ ಶಾಸ್ತ್ರದ ಆಚರಣೆ ಬಗ್ಗೆ ತಿಳಿಸುತ್ತೇನೆ. ಈ ವರ್ಷ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯಂದು ನಾವು ನೀರು ತುಂಬುವ ಶಾಸ್ತ್ರವನ್ನು ಮಾಡುತ್ತೇವೆ. ಆ ದಿನ ಸಂಜೆ ಪಾತ್ರೆಗೆ ಅಥವಾ ಹಂಡೆ ಒಲೆ ಇದ್ದರೆ ತೊಳೆದು ಸುಣ್ಣ ಅಥವಾ ಕೆಮ್ಮಣ್ಣನ್ನು ಹಚ್ಚಿ ಅದರ ಮೇಲೆ ಸುಣ್ಣದಿಂದ ಪಾತ್ರೆಯ ಮಧ್ಯದಲ್ಲಿ ಓಮನ್ನು ಬರೆದು ಚಂದ್ರ, ಸೂರ್ಯ, ನಕ್ಷತ್ರವನ್ನು ಬಿಡಿಸಬೇಕು. ಪಾತ್ರೆಯಲ್ಲಿ ಹಾಲು ತುಪ್ಪವನ್ನು ಹಾಕಿ ನೀರನ್ನು ತುಂಬಿ ಅದರ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿಡಬೇಕು. ಅದರ ಮುಂದೆ ಒಂದು ಚಿಕ್ಕ ದೇವರ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ಮಾವಿನ ತಳಿರುಗಳಿಂದ ಅಲಂಕರಿಸಿ ಮಾಲಿಂಗನ ಬಳ್ಳಿಯನ್ನು ಹಾಕಿ ಹೂವನ್ನು ಹಾಕಿ ಅದು ವಿಭೂತಿ, ಗಂಧ, ಅರಿಶಿಣ, ಕುಂಕುಮವನ್ನು ಹಚ್ಚಿ ಅದರ ಮುಂದೆ 2 ದೀಪವನ್ನು ಹಚ್ಚಿಡಬೇಕು. ನಂತರ ಕೈಯಲ್ಲಿ ಅಕ್ಷತೆಯನ್ನು ತೆಗೆದುಕೊಂಡು ಅಕ್ಷತೆಯ ನೀರನ್ನು ತೆಗೆದುಕೊಂಡು ಸಂಕಲ್ಪ ಮಾಡಿಕೊಂಡು ವಿಶ್ವಾಸನಾಮ ಸಂವತ್ಸರೆ ದಕ್ಷಿಣಾಯನ ಶರದೃತೋ ಆಶ್ವೀನ ಮಾಸೆ ಕೃಷ್ಣ ಪಕ್ಷೆ ತ್ರಯೋದಶಿ ತಿಥಿ ಉತ್ತರ ಪಾಲ್ಗುಣೆ ನಕ್ಷತ್ರ ಐಂದ್ರ ಯೋಗ ವಣಿಕರಣ ಯವಗುಣ ವಿಶೇಷಣ ವಿಶಿಷ್ಟಾಯ ಶುಭ ಪುಣ್ಯತಿಥೌ ಆಸ್ಮಂತ ಗುರುವಂತರಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರಗತ ಶ್ರೀ ವಿಷ್ಣು ಪ್ರೇರಣ್ಯೆ ವಿಷ್ಣು ಪ್ರೀತ್ಯರ್ಥಂ ಜಲಪೂರ್ಣ ತ್ರಯೋದಶಿ ನಿಮಿತ್ತ ಶ್ರೀ ಕುಲದೇವತಾ ಇಷ್ಟದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನಪೂರ್ವಕ ಗಂಗೆ ಆಹ್ವಾನಾದಿ ಪೂಜಾ ಕರಿಷ್ಯೆ ಅಂತ ಹೇಳಿ ಅಕ್ಷತೆಯ ನೀರನ್ನು ಒಂದು ಪಾತ್ರೆಗೆ ಬಿಟ್ಟು ಬಿಡಬೇಕು ಎಂದು ಹೇಳಿ ಗಂಗೆಯನ್ನು ಆಹ್ವಾನ ಮಾಡಿಸಿಕೊಳ್ಳಬೇಕು. ನಂತರ ಗಂಗೆ ಪೂಜೆಯನ್ನು ಮಾಡಬೇಕು. ನಂತರ ಆರತಿಯನ್ನು ಮಾಡಿ ನೈವೇದ್ಯಕ್ಕೆ ಪಾಯಸವನ್ನು ಮಾಡಿ ನೈವೇದ್ಯ ಮಾಡಬೇಕು. ಮಾರನೇ ದಿನ ಅಂದರೆ ಅನಂತ ಚತುರ್ದಶಿಯ ದಿನ ಆ ನೀರನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಅಭ್ಯಂಜನ ಸ್ನಾನ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ.